ಗಿಣ್ಣು ಮಾಡೋಕ್ಕೆ ನಾನು ಈ ಲೋಟದಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೆಂಪು ಆಗೋ ಥರ ಹುರ್ಕೋಬೇಕು. ಅದಾದ ನಂತರ ಅಕ್ಕಿ ಎಲ್ಲ ಆರಿದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿದ್ದೀನಿ. ಅದಾದ ನಂತರ ಅಲ್ಲಿಗೆ 1 ಲೋಟ ಕಡಲೆ, ಹಾಗೆಯೇ ಒಂದು 4 ರಿಂದ 5 ಏಲಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಗಿಣ್ಣು ಹಾಲು 2.5 ಲೀಟ್ರಷ್ಟಿದೆ. 2.5 ಲೀಟ್ರಲ್ಲಿ ಗಿಣ್ಣು ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗಿಣ್ಣು ಹಾಲು ಒಂದು 5 ರಿಂದ 6 ಸಲ ಮೇಲೆ ಉಕ್ಕು ಬರಬೇಕು, ಆವಾಗ ಬೆಲ್ಲನ ಹಾಕ್ತಾಯಿದ್ದೀನಿ. 1 ಲೀಟ್ರಿಗೆ 1/4 kg ಬೆಲ್ಲ ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ ತೆಂಗಿನಕಾಯಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಒಂದು 20 ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸ್ಕೋಬೇಕು. ಅದಾದ ನಂತರ ನಾವು ಬಿಡಿಸಿರ್ತೀವಲ್ಲ ಹಸಿಟ್ಟು, ಅದನ್ನು ಹಾಕ್ಕೊಂಡು ನೋಡಿಕೊಂಡು ನೀಟಾಗಿ ಹೊಂದ್ಸ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಪುರಿ ಕೂಡ ಹಾಕ್ಬಿಟ್ಟು ನೀಟಾಗಿ ಹೊಂದ್ಸ್ಕೊಳ್ತಾ ಇದ್ದೀನಿ. ಮೇಲೆ ಒಂದು 5 ನಿಮಿಷ ಹೊಂದ್ಸ್ಕೊಳ್ಬೇಕು. ಮೇಲೆ ನೀಟಾಗಿ ಹೊಂದ್ಸೋಕ್ಕಾಗಲ್ಲ, ಹಾಗಾಗಿ ಕೆಳಗೇನೂ ಎತ್ಕೊಂಡ್ಬಿಟ್ಟು ನೀಟಾಗಿ ಹೊಂದ್ಸ್ಕೋಬೇಕು. ಅದಾದ ನಂತರ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಹಾಗೇ ತಿನ್ಬೋದು, ಬೇಕಾದರೆ ಉಂಡೆಗಳನ್ನ ಕೂಡ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ತುಪ್ಪನ ಕೈಗೆ ಹಾಕ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ತಿನ್ಬೋದು.